ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋಣ. ಸೊ ಇವಾಗ ನಿನ್ನೆ ಎಪಿಸೋಡ್ ನೀವು ನೋಡಿರಬೇಕು. ರಜತ್ ಮತ್ತು ಗಿಲ್ಲಿಗೆ ತುಂಬಾನೇ ಫೈಟ್ ಆಗ್ತಿದೆ. ಸೊ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಾತಾಡೋಣ ಇದರ ಬಗ್ಗೆ, ಲೈವ್ ಆಗಿ ಮಾತಾಡೋಣ, ಓಕೆನಾ? ಸೊ ನಾಮಿನೇಷನ್ನಲ್ಲಿ ಬರೋಣ. ಇವಾಗ ಅಶ್ವಿನಿ ಗೌಡ ಅವರು, ಧ್ರುವಂತ್, ಜಾನ್ವಿ, ಗಿಲ್ಲಿ ನಟ ಮತ್ತೆ ಕಾವ್ಯ ಅಂಡ್ ಮ್ಯೂಟೆಂಟ್ ರಘು ಮತ್ತೆ ಮಾಳು. ಆಮೇಲೆ ಇಲ್ಲಿ ನಿಮ್ಮ ಓಟು ಯಾರಿಗೆ ಮತ್ತೆ ಯಾಕೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಮೇಲೆ ನಿಮಗೆ ಯಾರು ಫಸ್ಟ್ ಸೇವ್ ಆಗ್ಬೇಕಂತ ಆಸೆ ಇದೆ ಗೈಸ್, ಪ್ಲೀಸ್ ಹೇಳಿ ನೋಡೋಣ. ಬಟ್ ನಿಜ ಹೇಳ್ಬೇಕಂದ್ರೆ ಈ ವಾರ ತುಂಬಾ ಟಫ್ ಇದೆ ಗೈಸ್. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಉಳ್ಕೋಬಹುದು, ಏನು ಗೆಸ್ ಮಾಡಕ್ ಆಗಲ್ಲ ಇವಾಗಂತರೂ. ಆಮೇಲೆ ಇಲ್ಲಿ ಮ್ಯಾಟ್ರ್ ಆಗೋದು ಏನ್ ಗೊತ್ತಾ, ಇಲ್ಲಿ ಯಾರೆಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಅನ್ನೋದಷ್ಟೇ. ಬಟ್ ಮಾಳು ಅಣ್ಣನ ನೋಡಿದ್ರೆ ಹೊರಗಡೆ ತುಂಬಾ ಸಪೋರ್ಟ್ ಇದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಹುಲಿ ಅಂತಂದ್ರೆ ಉತ್ತರ ಕರ್ನಾಟಕದವ್ರು ನಾವೆಲ್ಲ ಸಪೋರ್ಟ್ ಮಾಡ್ತಾರೆ. ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಅವ್ರ ಕಡೆಯಿಂದ ಏನು ಕಂಟೆಂಟ್ ನಮಗೆ ಕಾಣ್ತಾನೆ ಇಲ್ಲ. ಬಟ್ ಅವರು ಹಾಡ್ಕೊಂಡು ಚೆನ್ನಾಗಿ ಹೋಗಿದ್ರೆ ತುಂಬಾ ಚೆನ್ನಾಗಿ ಬರ್ತಿತ್ತು ಅಂತ ನನಗನ್ಸುತ್ತೆ. ಬಟ್ ಮಾಳು ಅಣ್ಣಗಿರುವಂತ ಕೆಪಾಸಿಟಿಗೆ ಅವ್ರು ತಕ್ಕಂಗೆ ಆಡ್ತಿಲ್ಲ ಅಂತ ನನಗೂ ಅನಿಸ್ತಿದೆ. ನಿಮಗೇನು ಅನಿಸ್ತಿದೆ? ಹಾಗೆ ನೀವು ನೋಡ್ಬೋದು, ಧ್ರುವಂತ್ ಅಂತ ಬಂದಾಗ ಮೊದಲಿಂದೆಲ್ಲ ಎಪಿಸೋಡ್ಗಳನ್ನ ನೋಡ್ಕೊಂತ ಬಂದ್ರೆ ಇವಾಗ ಸ್ವಲ್ಪ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನಿಸ್ತಿದೆ. ಹಾಗೆಯೇ ಪಾಸಿಟಿವ್ ಆಗಿ ಕಂಡುಬರ್ತಿದೆ. ಅವ್ರು ಯಾವಾಗ ಅಶ್ವಿನಿ ಮತ್ತೆ ಜಾನ್ವಿ ಅವ್ರನ್ನ ಬಿಟ್ಟು ಹೊರಗೆ ಬಂದ್ರು ಅವಾಗಿಂದ ಸ್ವಲ್ಪ ಪಾಸಿಟಿವ್ ಎಫೆಕ್ಟು ಮತ್ತು ಆಟದಲ್ಲಿ ತೋರಿಸ್ತಾ ಇರೋ ಇಂಟ್ರೆಸ್ಟು ಚೆನ್ನಾಗಿದೆ. ಬಟ್ ನೋಡ್ಬೇಕು, ಹೇಳಕ್ಕಾಗಲ್ಲ. ಇವಾಗೆಲ್ಲ ನೋಡಿದ್ರೆ ಒಂದು ಅಪ್ ಹೋಗ್ತಾ ಇದ್ದಾರೆ, ನೋಡ್ಬೇಕು. ಬಟ್ ಚೆನ್ನಾಗಿ ಆಡ್ತಿದ್ದಾರೆ, ನೋಡ್ಬೇಕು. ಬಟ್ ಹೋಗ್ಬಿಟ್ರೆ ಏನು ಹೇಳಕ್ಕಾಗಲ್ಲ. ಇವಾಗಂತೂ ಗ್ರಾಫ್ ಏರಿದೆ. ಬಿಗ್ ಬಾಸ್ ಅಲ್ಲಿ ಯಾವಾಗ ಯಾರು ಹೋಗ್ತಾರೆ ಅಂತ ಪಟಕ್ನಾಗಿ ನಮಗಂತೂ ಹೇಳಕ್ಕಾಗಲ್ಲ. ಬಟ್ ಕಾವ್ಯ ಅವರು, ರಘು ಅವರು ಮತ್ತೆ ಗಿಲ್ಲಿ ಅವರು ಪಕ್ಕ ಸೇವ್ ಆಗ್ತಾರೆ ಅಂತ ನನಗನ್ಸುತ್ತೆ. ಗಿಲ್ಲಿ ಅವರಂತರೂ 100% ಹೇಳೋದೇ ಬೇಡ. ಸೊ ಇವಾಗ ಅಶ್ವಿನಿ ಗೌಡ ಅವ್ರನ್ನೂ ತೆಗೆದ್ಬಿಡಿ, ಅವರು ಹೋಗಲ್ಲ. ನನ್ನ ಪ್ರಕಾರ ಜಾನ್ವಿ, ಮಾಳು, ಧ್ರುವಂತ್ ಇವ್ರು 3 ಜನ ಡೇಂಜರಲ್ಲಿ ಇರ್ತಾರೆ ಅಂತ ನನಗನ್ಸುತ್ತೆ. ಇವ್ರು 3 ಜನಕ್ಕೆ ಫೈಟ್ ಬೀಳುತ್ತೆ. ಇವ್ರು 3 ಜನದಲ್ಲಿ ಯಾರು ಬಾಟಮ್ ಅಲ್ಲಿ ಇರ್ತಾರೆ, ಮತ್ತು 3 ಜನ ಬಾಟಮ್ ಅಲ್ಲಿ ಬರ್ಬೋದು, ನೋಡೋಣ. ವೋಟಿಂಗ್ ಪ್ರಕಾರ ಹೋಗೋಣ. ಹಾಗೇನೆ ಈ ವಾರ ಯಾರು ಚೆನ್ನಾಗಿ ಕಾಣಿಸ್ಕೊಂತಾರೆ, ಯಾರು ಚೆನ್ನಾಗಿ ಎಫರ್ಟ್ ಹಾಕ್ತಾರೆ. ಬಟ್ ಇದನ್ನೆಲ್ಲ ನೋಡಕತ್ರೆ ಜಾನ್ವಿ ಅವರು ಇಷ್ಟು ಬೇಗ ಹೋಗಲ್ಲ ಅನ್ಸುತ್ತೆ. ಬಿಕಾಸ್ ಅವ್ರದ್ದೊಂದು ಕನ್ಸಿಡರ್ ಮಾಡಿದ್ರೆ ಸ್ವಲ್ಪ ಗಾಸಿಪ್ಗಳು ನಡೀತಾನೆ ಇರುತ್ತೆ ಅವ್ರದ್ದು. ಅದಕ್ಕೆ ಅವರು ಇರ್ಬೋದು, ಅದು ಮೇ ಬಿ ಕಂಟೆಂಟ್ ಕೊಡೋದಕ್ಕೆ ಹೆಲ್ಪ್ ಆಗ್ಬೋದು ಅನ್ಕೊಂತೀನಿ. ಬಟ್ ಗಿಲ್ಲಿ ಅವ್ರು ಇರೋದ್ರಾಗೆ ಯಾರ ಕಂಟೆಂಟು ಅಷ್ಟು ಬರೋದಿಲ್ಲ. ನೋಡ್ತಿರೋ ಲೈವಲ್ಲಿ ನೋಡ್ತಾನೆ ಇರ್ತೀರ ಅನ್ಸುತ್ತೆ. ಎಲ್ಲಿ ನೋಡ್ತಿ ಅಲ್ಲಿ ಗಿಲ್ಲಿ ಅಲ್ವಾ? ನಾವೆಲ್ಲ ನೋಡ್ತಾ ಇರೋದು ಅವ್ರಿಗೋಸ್ಕರನೇ. ನೀವೇನಂತೀರಾ? ಬಟ್ ಗೊತ್ತಿಲ್ಲ ವೋಟಿಂಗ್ ಯಾವ ಥರ ಕನ್ಸಿಡರ್ ಮಾಡ್ತಾರೆ, ಯಾವ ಥರ ವೋಟಿಂಗ್ ಬರುತ್ತೆ, ಹೇಗಿರುತ್ತೆ ಅಂತ. ಸೊ ನನ್ನ ಪ್ರಕಾರ ಮಾಳು ಅಣ್ಣ, ಧ್ರುವಂತ್ ಮತ್ತು ಜಾನ್ವಿ ಇವ್ರಿಗೆ ಮಾತ್ರ ಫಿಕ್ಸ್ ಒಬ್ರು ಹೋಗೋದಂತ. ನಿಮಗೆ ಹೆಂಗೆ ಅನಿಸುತ್ತೆ? ನಿಮ್ಮ ಫೇವ್ರೇಟ್ ಯಾರು, ನಿಮ್ಮ ಕಂಟೆಸ್ಟೆಂಟು? ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಸಲ ಯಾರು ಫಸ್ಟ್ ಸೇವ್ ಆಗಬೇಕು ಅಂತ ಕಮೆಂಟ್ ಮಾಡಿ. ಆಮೇಲೆ ಈ ಸಲ ಬಾಟಮ್ ಅಲ್ಲಿ ಬಂದು ಯಾರು ಹೋಗ್ಬೋದು, ಯಾಕೆ ಅಂತ ಕಮೆಂಟ್ ಮಾಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ವಾರ, ನೋಡೋಣ ಏನೇನಾಗುತ್ತೆ ಅಂತ. ಹಾಗೇನೆ ಈ ಬಿಗ್ ಬಾಸ್ ಅಲ್ಲಿ ಸೇಫ್ ಗೇಮ್ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ತುಂಬಾ ಜನಕ್ಕೆ. ನೋಡಿ, ಎಷ್ಟೋ ಜನನ ನಾಮಿನೇಟೇ ಮಾಡಿಲ್ಲ. ಬಟ್ ನಾನೊಂದು ಏನು ಹೇಳ್ತೀನಂದ್ರೆ, ಸೇಫ್ ಗೇಮ್ ಮಾಡ್ತಿದಾರಲ್ಲ ಅವ್ರ ಬಗ್ಗೆ ನೀವೇನು ನೆಗೆಟಿವ್ ಕಮೆಂಟ್ ಮಾಡೋಕೆ ಹೋಗಬೇಡಿ. ನಿಮ್ಗೆ ಗೊತ್ತೇ ಇದೆ, ಸೇಫ್ ಗೇಮ್ ಮಾಡೋರು ಚೆನ್ನಾಗಿ ಮಾತಾಡ್ಕೊಂಡು ಹೋಗೋರು ಜಾಸ್ತಿ ಜನ ಇರೋದಿಲ್ಲ, ಜಾಸ್ತಿ ದಿನ ಇರೋಕ್ಕೂ ಆಗಲ್ಲ ಇಲ್ಲಿ. ಸೊ ನಿಮಗೆ ಹೇಗಂತೆ ನೋಡಿ. ಮತ್ತೆ ಸಿಗೋಣ ಗೈಸ್, ಓಕೆ? ಇಷ್ಟು ಜನ ನಾಮಿನೇಷನ್ ಆಗಿದ್ದಾರೆ, ಯಾರಿಗೆ ನಿಮ್ಮ ಓಟು ಅಂತ ಕಮೆಂಟ್ ಮಾಡಿ.